ಇಷ್ಟೊಂದು ಒಳ್ಳೆ ವ್ಯವಸ್ಥೆ, ಒಳ್ಳೆ ಕಾರ್ಯಕ್ರಮಗಳು ಬೇರೆ ಎಲ್ಲೂ ಕೂಡ ನಾನು ನೋಡಿಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು, ಮುಖಂಡರುಗಳು, ಕಾರ್ಯಕರ್ತರು, ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ನೀವು ಮಾಡಿದ್ದು. ಅದಕ್ಕೆ ನಾನು ನಿಮ್ಮೆಲ್ಲ ಜನರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೇನೆ. ಮತ್ತು ಬೆಳಗಾವಿ ಇದು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಜನ್ಮಭೂಮಿ. ಮಹಾನ್ ವೀರ್ ನಾರಿ ಈ ಒಂದು ಬೆಳಗಾವಿಯಲ್ಲಿ ಹುಟ್ಟಿ ದೇಶದ ಸ್ವಾಭಿಮಾನಕ್ಕಾಗಿ, ದೇಶದ ಜನರ ರಕ್ಷಣೆಗಾಗಿ ಅವರು ಹೋರಾಟವನ್ನು ಮಾಡಿದ್ರು. ಅದಕ್ಕಾಗಿ ಇದು ರಾಣಿ ಚೆನ್ನಮ್ಮನ ಒಂದು ಊರು ಅಂತಕ್ಕಂಥದ್ದನ್ನು ನಾನು ಹೇಳ್ತೇನೆ. ಇದೇ ರೀತಿಯಾಗಿ ಬಿಜೆಪಿ, RSS ಇವರ ವಿರುದ್ಧ ಹೋರಾಟ ಮಾಡತಕ್ಕಂಥ ನಮ್ಮಲ್ಲಿ ಯಾರಾದರೂ ಶಕ್ತಿಶಾಲಿ ಒಬ್ಬ ಹೆಣ್ಣುಮಗಳಿದ್ರೆ, ಸ್ತ್ರೀ ಇದ್ರೆ ಅದು ಪ್ರಿಯಾಂಕಾ ಗಾಂಧಿ ಅವರು ಅನ್ನತಕ್ಕಂಥ ಮಾತನ್ನ ನಾನು ಹೇಳ್ತೇನೆ. ಅವ್ರ ಹತ್ರ ಧೈರ್ಯ ಇದೆ. ಅವರು ಕಾಣಕ್ಕೆ ಸ್ವಲ್ಪ ಮೆತ್ತಗೆ ಕಾಣ್ತಾರೆ, ನಿಮಗೆ ಸ್ವಲ್ಪ ಅವ್ರಿಗೆ ಮುಟ್ಟು ನೋಡಿ ಗೊತ್ತಾಗ್ತದೆ. ಯಾಕಂದ್ರೆ ಅವ್ರು ಎಂದೂ ಕೂಡ ಯಾರಿಗೂ ಹೆದರಲ್ಲ. ಹೆದರದೇ ಇರ್ತಕ್ಕಂಥ ನಮ್ಮ ಕಿತ್ತೂರು ಚೆನ್ನಮ್ಮ ಯಾರಪ್ಪ ಅಂದ್ರೆ ಪ್ರಿಯಾಂಕಾ ಗಾಂಧಿ ಅವರು. ನಮ್ಮ ಝಾನ್ಸಿ ಕಿ ರಾಣಿ ಯಾರಪ್ಪ ಅಂದ್ರೆ ಪ್ರಿಯಾಂಕಾ ಗಾಂಧಿ ಅವರು. ನಾನು ಇದನ್ನ ಹೊಗಳ್ತಾ ಇಲ್ಲ, ಅಷ್ಟು ಶಕ್ತಿ ಇದೆ. ತಂದೆಯನ್ನ ಕಳ್ಕೊಂಡು ತಾಯಿ ರಕ್ಷಣೆ ಮಾಡಿ 4-5 ವರ್ಷದ ಮಕ್ಕಳಿದ್ದಾಗ ಬೆಳೆದು ಬಂದು ಇವತ್ತು ರಾಹುಲ್ ಗಾಂಧಿ ಅವರು ಮತ್ತು ಪ್ರಿಯಾಂಕಾ ಗಾಂಧಿ ಅವರು ದೇಶದಲ್ಲೇ ತಮ್ಮ ಹೆಸರನ್ನ ಮಾಡಿದ್ದಾರೆ. ಯಾರಲಿಂದ ಸಾಧ್ಯ ಇದೆ? ನಾವೇನೋ ಮನೆಯಾಗ ಏನಾರು ಸ್ವಲ್ಪ ಸಣ್ಣದ ಅನಾಹುತ ಆದ್ರೆ ಎಲ್ಲರೂ ಕುಂತು ಅಳ್ತೇವೆ, ಏನ್ರಿ ಹಿಂಗಾಯ್ತು, ನಂದು ಹಂಗಾಯ್ತು ಅಂತ ಹೇಳಿ. ಆದರೆ ಅವರು ಎಂದೂ ಕೂಡ ತನ್ನ ಕೊರತೆ, ತನ್ನ ಕಮ್ಜೋರಿ ಅವ್ರು ತೋರಿಸಲಿಲ್ಲ. ಇಂಥ ಒಂದು ಗಾಂಧಿ ಕುಟುಂಬ. ಈ ಗಾಂಧಿ ಕುಟುಂಬಕ್ಕೆ ಈ ಶಾನು ಬೈತಾನೆ, ಮೋದಿನೂ ಬೈತಾನೆ, ಕೆಲವು ಅವ್ರ ಚಮಚಗಳು ಬೈತಾರೆ. ಅರೆ, ನೀವು ಮಾಡಿ ತೋರಿಸ್ರಪ್ಪ. ನೀವಂತೂ ಮಾಡೋ ಶಕ್ತಿ ಇಲ್ಲ. ಮಾಡೋರಿಗೆ ಬೆಂಬಲ ಕೊಡೋದು ಬಿಟ್ಟು ಅವ್ರಿಗೆ ಟೀಕೆ ಮಾಡ್ತೀರಿ. ಅದಕ್ಕೆ ಬಂಧುಗಳೇ, ಇಂಥ ಜನ ನಮ್ಮ ಪಕ್ಷದಲ್ಲಿದ್ದಾರೆ. ಸ್ತ್ರೀ ಶಕ್ತಿ ಇದೆ ನಮ್ಮಲ್ಲಿ, ಯುವ ಶಕ್ತಿ ಇದೆ. ರಾಹುಲ್ ಗಾಂಧಿ ಅವರು, ನಾವೆಲ್ಲರೂ ಕೂಡ ನಿಮ್ಮ ಜೊತೆಯಲ್ಲಿ ಇದ್ದೇವೆ. ನೀವು ಭಾರತದಲ್ಲಿನ ಜನ ಹೆದರ್ತಕ್ಕಂಥ ಇದೆಲ್ಲ, ನಾವು ನಿಮ್ಮ ಜೊತೆಯಲ್ಲಿ ಹೋರಾಟ ಈ ಒಂದು ಬಿಜೆಪಿ ವಿರುದ್ಧ ಮಾಡ್ತೇವೆ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ. ಇಲ್ಲಿ ಬೆಳಗಾಂನಲ್ಲಿ ಒಂದು ಅಧಿವೇಶನ ಆಯಿತು. ಆ ಅಧಿವೇಶನದಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನ ಹೇಳಿದ್ರು. ಅದು ಹಿಂದಿ ಒಳಗಿದೆ, ನಾನು ಹೇಳ್ತೀನಿ. आपने जो प्रेम और सम्मान दिया, शायद ही कोई अध्यक्ष उससे अधिक की उम्मीद कर सकता है. ಇದು ಗಾಂಧೀಜಿ ಹೇಳಿದ್ದು. ಬೆಳಗಾವಿನಲ್ಲಿ ನನಗೇನು ಗೌರವ ಸಿಕ್ತೋ ಅದನ್ನ ಬೇರೆ ಕಡೆ ನನಗೆಲ್ಲೂ ಸಿಕ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಅದಕ್ಕಾಗಿ ನಾನು ಇಲ್ಲಿನ ಒಂದು ಸನ್ಮಾನ ನೀವು ಕೊಟ್ಟಿದ್ದು ನೋಡಿದ್ರೆ ನಾನು ನಿಮ್ಗೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಅಂತ ಗಾಂಧೀಜಿ ಹೇಳಿದ್ದು, ನಿಮ್ಮ ಬಗ್ಗೆ ಮಾತಾಡಿದ್ದು. ಇಂಥ ಬೆಳಗಾವಿ ಬಂಧುಗಳೇ, ಎರಡನೇದಾಗಿ ಅವ್ರು ಇನ್ನೊಂದು ಮಾತು ಹೇಳಿದ್ರು.
मैं जिंदा रहना चाहता हूं तो भारत के लिए, मैं जिंदा रहना चाहता हूं भारत के लिए, मरना चाहता हूं तो भी भारत के लिए. ಇದು ಮಹಾತ್ಮ ಗಾಂಧಿ ಅವರ ಸ್ಲೋಗನ್. ಬೆಳಗಾಂನಲ್ಲಿ ಕೊಟ್ಟಿದ್ದು. ಬದುಕಿದ್ರು ನಾನು ದೇಶಕ್ಕೋಸ್ಕರ ಬದುಕ್ತೇನೆ, ಬದುಕಿದ್ರು ನಿಮಗೋಸ್ಕರ ನಾನು ಬದುಕ್ತೇನೆ, ದೇಶದಗೋಸ್ಕರ, ನನಗೆ ಬೇರೆ ಏನು ಆಶಾ ಇಲ್ಲ ಅಂತ ಹೇಳಿ ಮಹಾತ್ಮ ಗಾಂಧೀಜಿ ಅವರು ಅದು ಅವರಿಗೂ ಟೀಕೆ ಮಾಡ್ತಾರೆ. ಅವರಿಗೆ ಇವತ್ತು ಗುಂಡಾಕಿ ಕೊಲ್ಲದಂತ ಜನ ಯಾರು ಹೇಳಿ? ಯಾರು ಕೊಂದಿದ್ರಿ ಮಹಾತ್ಮ ಗಾಂಧಿಗೆ? ಗೋಡ್ಸೆ ಯಾರ ಶಿಷ್ಯ? ಸಾವರ್ಕರ್ ಶಿಷ್ಯ. ಇವರೆಲ್ಲರೂ ಕೂಡ ಏನಿವತ್ತು ಮೋದಿ ಅವರು ಸಹ ಇವತ್ತು ಮಾತಾಡ್ತಾರೆ, ಅವರು ಹೇಳ್ತಾರೆ ಗಾಂಧಿ ಬಗ್ಗೆ ಪ್ರೇಮ್ ತೋರಿಸ್ತಾ ಇಲ್ಲ. ಮಹಾತ್ಮ ಗಾಂಧಿ ಅವರು ಅಹಮದಾಬಾದ್ದವರು, ಗುಜರಾತ್ದವರು, ಅವರ ಬಗ್ಗೆನೇ ಮೋದಿಗೆ ಕಳವಳಕೆ ಇಲ್ಲ ಮತ್ತು ಅವ್ರ ಬಗ್ಗೆನೇ ಅವರು ಎಂದೂ ಕೂಡ ಒಳ್ಳೆ ಮಾತಾಡಿಲ್ಲ. ಸುಮ್ಮನೆ ಅವರು ಹೋಗ್ತಾ ಬರ್ತಾ ಒಂದೊಂದು ಜಯಂತಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಪೂಜೆ ಮಾಡೋದೇ ಯಾರಿಗೆ? ಅವರು ಪೂಜೆ ಮಾಡೋದೇ ಗಾಂಧೀಜಿ ಅವರಿಗೆ ಗುಂಡಾಕದಂತ ನಮ್ಮ ಇವರು ಏನ್ ಹೆಸರಪ್ಪ, ನಥುರಾಮ್ ಗೋಡ್ಸೆ, ಅವನ್ ಪೂಜೆ ಮಾಡ್ತಾರೆ. ಸಾವರ್ಕರ್ ಅವರು ಅವರೇ ಲೀಡರು, ಗಾಂಧೀಜಿ ಏನು ಅಲ್ಲ, ದೇಶಕ್ಕಾಗಿ ಅಂತ ಅವ್ರು ಹೇಳ್ತಾರೆ. ಅದಕ್ಕಾಗಿ ನಾನು ಒಂದು ಮಾತು ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಗಾಂಧಿ ಮತ್ತು ನೆಹರು ಮಧ್ಯದಲ್ಲಿ ಜಗಳ ಇಡತಕ್ಕಂಥದ್ದು ಮಾಡ್ತಾರೆ. ಸರ್ದಾರ್ ಪಟೇಲ್ ಮತ್ತು ನೆಹರೂಜಿ ಅವ್ರ ಮಧ್ಯೆ ಜಗಳ ಇಡತಕ್ಕಂಥದ್ದು ಮಾಡ್ತಾರೆ. ಅಂಬೇಡ್ಕರ್ ಮತ್ತು ಗಾಂಧೀಜಿ, ನೆಹರೂಜಿ ಇವ್ರ ಮಧ್ಯೆ ವ್ಯತ್ಯಾಸ ಇದ್ದಿದ್ದು ಹೇಳ್ತಾರೆ. ಅಷ್ಟೇ ಅಲ್ಲ, ಅವರು ಬರೇ ನಮ್ಮಲ್ಲಿ ವ್ಯತ್ಯಾಸಗಳು ತೋರಿಸ್ಕೊಂಡು ನಮ್ಮನ್ನ ಆಟ ಆಡಿಸ್ತಾ ಇದ್ದಾರೆ, ಡಿವೈಡ್ ಮಾಡ್ತಾ ಇದ್ದಾರೆ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಬೆಳಗಾಂನಲ್ಲಿ 1924ನಲ್ಲಿ ಇಲ್ಲಿ ಒಂದು ಸಭೆ ಮಾಡಿದ್ರು. ಆ ಸಭೆ ಹೆಸರು ಏನಂದ್ರೆ ಬಹಿಷ್ಕೃತ ಹಿತಕರಣಿ ಸಭಾ. ಇದರ ಸ್ಥಾಪನೆ ಆಗಿ ಅದಕ್ಕೂ 100 ವರ್ಷ ಆಯ್ತು. ಗಾಂಧೀಜಿ ಅವರ ಅಧ್ಯಕ್ಷರಾಗಿ 100 ವರ್ಷ ಆಯ್ತು. ಬಹಿಷ್ಕೃತ ಹಿತಕರಣಿ ಸಭೆ ನಡೆದು 100 ವರ್ಷ ಆಯ್ತು. ಅದೇ ರೀತಿಯಾಗಿ ಅವರು ಮುಂದುವರೆದು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್, ಈ ನಾನು ಇವತ್ತು ಗಾಂಧಿ ಅವರ ಬಾಯಿಂದ ಅಸ್ಪೃಶ್ಯತೆ ತೆಗೆದು ಹಾಕಬೇಕು ಅಂತೇನು ಹೇಳಿದ್ದಾರೆ, ಇದನ್ನ ಸ್ವಾಗತ ಮಾಡ್ತೇನೆ. ಇದು ನನ್ನ ಭಾಷೆ, ಅವ್ರು ಮಾತಾಡ್ತಾರೆ, ಅದಕ್ಕೆ ನಾನು ಅವರಿಗೆ ಸ್ವಾಗತ ನೀಡ್ತೇನೆ ಅಂತ ಹೇಳಿದ್ರು. ಅಂದ್ರೆ ನಮಗೋಸ್ಕರ ಹೋರಾಟ ಮಾಡಿದಂಥ ವ್ಯಕ್ತಿಗಳಲ್ಲೇ ವ್ಯತ್ಯಾಸ ಮಾಡ್ತಕ್ಕಂಥವ್ರು ಈ ಬಿಜೆಪಿದವರು. ಅದಕ್ಕೆ ಬಂಧುಗಳೇ, ನಾನು ನಿಮಗೆ ಕೆಲವು ತಪ್ಪು ತಿಳುವಳಿಕೆಗಳೇನಿವೆ ಅದು ಹೇಳ್ತೇನೆ ನಾನು ಪಾರ್ಲಿಮೆಂಟ್ನಲ್ಲಿ, ಅದು 3ನೇ ತಾರೀಕು 4ನೇ ತಾರೀಕು. ಆದ್ರೆ ಕಾಂಗ್ರೆಸ್ ಅಂಬೇಡ್ಕರ್ ಕೆಡೋದು, ಕಾಂಗ್ರೆಸ್ ಅಂಬೇಡ್ಕರ್ಗೆ ಇದು ಮಾಡಿದ್ರು, ಇನ್ಸಲ್ಟ್ ಮಾಡಿದ್ರು. ಇದು ಸಾಧ್ಯನೇ ಇಲ್ಲ. ಅಂಬೇಡ್ಕರ್ ಅವರು ಸ್ಟ್ಯಾಚ್ಯೂ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಮತ್ತು ರಾಧಾಕೃಷ್ಣನ್ ಉಪಾಧ್ಯಕ್ಷರಿದ್ದಾಗ, ಅದೇ ರೀತಿಯಾಗಿ ನಮ್ಮ ಸ್ಪೀಕರ್, ಈ ಪಂಜಾಬಿನ ಸ್ಪೀಕರ್, ಅವರ ಹೆಸರು ಸಿಂಗ್ ಏನು, ಹುಕುಂ ಸಿಂಗ್,
ಅವ್ರ ಕಾಲದಲ್ಲಿ ನೀವೆಲ್ಲಿದ್ರಪ್ಪ? ನೀವು ಕೂಡ್ಸಿರೋದು ಸ್ಟ್ಯಾಚ್ಯೂ ಅಲ್ಲಿ ಪಾರ್ಲಿಮೆಂಟ್ ಎದುರುಗಡೆ. ಅಲ್ಲ, ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಇದ್ರು, ರಾಧಾಕೃಷ್ಣನ್ ಉಪಾಧ್ಯಕ್ಷ ಇದ್ದ, ಸ್ಪೀಕರ್ ಇವರು ಹುಕುಂ ಸಿಂಗ್ ಇದ್ರು. ನಾವಿನ್ನ ಸ್ಟೂಡೆಂಟ್ ಇದ್ದೆ, ಅವಾಗ ಗಲಾಟೆ ಮಾಡ್ತಿದ್ರು. ಇಲ್ಲಿ ಆವಾಗ DA ಕಟ್ಟಿ ಅಂತ ಒಬ್ರು MP ಇದ್ರು ಬೆಳಗಾವಿ. ಅವರ ಎಲ್ಲರೂ ಕೂಡ ಹೋಗಿ ರಾಧಾಕೃಷ್ಣನ್ ಅವರಿಗೆ ರಿಕ್ವೆಸ್ಟ್ ಮಾಡಿ, ಕಾಂಗ್ರೆಸ್ದವರಿಗೆ ರಿಕ್ವೆಸ್ಟ್ ಮಾಡಿ, ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪಾರ್ಲಿಮೆಂಟ್ ಎದುರುಗಡೆ ಕುಂತಿತ್ತು. ಆದ್ರೆ ಈ ಮೋದಿ ವೈದ್ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಮೂಲೆಯಲ್ಲಿ ಹಾಕಿದ್ದಾನೆ. ಎದುರುಗಡೆ ತೆಗೆದು ಮೂಲೆಯಲ್ಲಿ ಹಾಕಿ ಯಾರು ಬಂದರೂ ನೀವು ನೋಡಂಗಿಲ್ಲ. ಅಂತ ಕಡೆ ಹಾಕದಂತ ಮನುಷ್ಯ ಅಂಬೇಡ್ಕರ್ ಸಂವಿಧಾನಕ್ಕೆ ನಮಸ್ಕಾರ ಮಾಡೋದು ಏನ್ ನಾಟಕಪ್ಪ? ಅರೆ, ಸಂವಿಧಾನ ಸುಟ್ಟಂತ ಜನ, ಬಾಬಾ ಸಾಹೇಬ್ರ ಮೂರ್ತಿ ಸುಟ್ಟಂತವ್ರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪುತ್ಥಳಿ ಸುಟ್ಟಂತವ್ರು ಯಾರು ಇದ್ರೆ ಅದು ಬಿಜೆಪಿದವರು, RSS ದವರು, ಹಿಂದೂ ಮಹಾಸಭಾದವರು. ನಾ ಚಾಲೆಂಜ್ ಕೊಡ್ತೇನೆ. ಇದು ಎಲ್ಲ ಇತಿಹಾಸದಲ್ಲಿದೆ, ನೀವೆಲ್ಲ ಓದ್ಬೇಕು. ಓದ್ಲಿಲ್ಲ ಅಂದ್ರೆ ನಿಮಗೇನು ಅರ್ಥ ಆಗೋದಿಲ್ಲ. ಅರೆ, ಹಿಂದಿ ಸಬ್ ಆತ, ಕನ್ನಡ ಬಿ ಆತ, ಯಾರು ಇದನ್ನ ಯಾಕೆ ನಾ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಮ್ಮಲ್ಲೇ ಜಗಳ ಹಚ್ಚಕ್ಕೆ ಶುರು ಮಾಡಿ. ಅಂಬೇಡ್ಕರ್ ಕಾಂಗ್ರೆಸ್ದವ್ರು ಸೋಲಿಸಿದ್ರು. ಯಾರು ಸೋಲಿಸಿದ್ರಪ್ಪ? 2 ಸಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯುನಾನಿಮಸ್ಲಿ ತಂದಂತವರು ಕಾಂಗ್ರೆಸ್ದವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈಕರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ರಾಜ್ಯಸಭಾ ಮೆಂಬರ್ ಇದ್ದ, ಅವನಿಗೆ ರಾಜೀನಾಮೆ ಕೊಡಿಸಿ ಅವನ ಜಾಗದ ಮಹಾತ್ಮ ಗಾಂಧೀಜಿಯವರು ಬಾಂಬೆನ MR ಜೈಕರ್ ಅಂತ ಹೇಳಿ ಅವರಿಗೆ ರಾಜೀನಾಮೆ ಕೊಡಿಸಿ ಅವ್ರ ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆರಿಸಿ ತಂದವರು ಕಾಂಗ್ರೆಸ್ನವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಮಹಾತ್ಮ ಗಾಂಧಿ ಅವರು. ನಮಗೆ ಹೇಳ್ತೀರಿ ಕಾಂಗ್ರೆಸ್ದವರು ಸೋಲಿಸಿದ್ರು ಅವರಿಗೆ ಪುತ್ಥಳಿ ಅವರು. ಮಹಾತ್ಮ ಗಾಂಧೀಜಿಯವರು ಬಾಂಬೆನ MR ಜೈಕರ್ ಅಂತ ಹೇಳಿ ಅವರಿಗೆ ರಾಜೀನಾಮೆ ಕೊಡಿಸಿ ಅವ್ರ ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆರಿಸಿ ತಂದವರು ಕಾಂಗ್ರೆಸ್ನವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಮಹಾತ್ಮ ಗಾಂಧಿ ಅವರು. ನಮಗೆ ಹೇಳ್ತೀರಿ ಕಾಂಗ್ರೆಸ್ದವರು ಸೋಲಿಸಿದ್ರು ಅವರಿಗೆ ಪುತ್ಥಳಿ ಕೂಡಿಸಲಿಲ್ಲ ಅವರಿಗೆ. ಅಪ್ಪ, ನೀವೇನ್ ಮಾಡಿದಿರಪ್ಪ? ನೀವಂತೂ ಸಂವಿಧಾನ ಸುಟ್ಟವರು. ನೀವು ಅಂಬೇಡ್ಕರ್ ಫೋಟೋ ಸುಟ್ಟವರು, ನೆಹರು ಅವರು ಫೋಟೋ ಸುಟ್ಟವರು ರಾಮಲೀಲಾ ಮೈದಾನದಲ್ಲಿ. ನಮಗೆ ಹೇಳಕ್ ಬರಬೇಡಿ. ನಮಗೆ ನೀವು ಕೆಣಕಿದ್ರೆ ನಾವು ಬೆಂಕಿ ಇದ್ದಂಗೆ, ನೀವು ಸುಟ್ಟು ಹೋಗ್ತೀರಿ, ನೀವು ಬದುಕಂಗಿಲ್ಲ. ನಮಗೆ ಕೆಣಕಕ್ಕೆ ಹೋಗ್ಬೇಡಿ. ಹಾಗೆ ಜಗಳ ಹಚ್ಚಿ ಬದುಕ್ತೇವೆ ಅಂದ್ರೆ ಸಾಧ್ಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕಾಂಗ್ರೆಸ್ ಪಾರ್ಟಿ ಸನ್ಮಾನ ಕೊಡ್ತು, ಮತ್ತು ಅವ್ರಿಗೆ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಏನ್ ನೀವು ಮಾಡಿದಿರಾ? ಅರೆ, ನೀವಂತೂ ಹೇಳಿದ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಂತ ಸಂವಿಧಾನ ಇದು ಮನುಸ್ಮೃತಿ. ಅವ್ರು ಎಂದೂ ಹಾರಿಸಲಿಲ್ಲ, ಅವ್ರ ಆಫೀಸ್ನಲ್ಲಿ ಹಾರಿಸಲಿಲ್ಲ. ಈಗೆಲ್ಲರೂ ಸಂವಿಧಾನ. ಯಾವಾಗ ರಾಹುಲ್ ಗಾಂಧಿ ಅವ್ರ ಕೆಂಪು ಪುಸ್ತಕ ತಗೊಂಡು ಹೇಳದಂತ ಜನ ಇವತ್ತು ನಾಚಿಕೆ ಬರ್ಬೇಕು ಅಂತವ್ರು. ನಿಮ್ಮ 50 ವರ್ಷ ಇತಿಹಾಸದಲ್ಲಿ RSS ದವರಾಗ್ಲಿ ಬಿಜೆಪಿದವರಾಗ್ಲಿ ಈ ದೇಶದ ತಿರಂಗ ಜೆಂಡಾ ಅವ್ರು ಎಂದೂ ಹಾರಿಸಲಿಲ್ಲ, ಅವ್ರ ಆಫೀಸ್ನಲ್ಲಿ ಹಾರಿಸಲಿಲ್ಲ. ಈಗೆಲ್ಲರೂ ಸಂವಿಧಾನ.
ಯಾವಾಗ ರಾಹುಲ್ ಗಾಂಧಿ ಅವರು ಕೆಂಪು ಪುಸ್ತಕ ತಗೊಂಡು ಭಾರತಕ್ಕೆ ಸಂವಿಧಾನ ಬಚಾವ್ ಅಂತ ಯಾವಾಗ ಹೊರಟ್ರು, ಆ ಸಂವಿಧಾನ ಬಚಾವ್ ಮೂವ್ಮೆಂಟ್ ಯಾವಾಗ ಶುರು ಆಯ್ತು, ನೀವೆಲ್ಲರೂ ಕೂಡ ಒಂದಾದ್ರಿ. ಆವಾಗ ಮೋದಿ ಅವರು ಕೂಡ संविधान बचाओ अंत ही घंटा। अरे संविधान को जलाने वाले तुम हो, संविधान को खत्म करने वाले तुम हो। तुम्हारे हाथ से क्या होता है? तुम तो देश को तोड़ने वाले लोग हैं। और हम, राहुल जी तो कन्याकुमारी से लेकर कश्मीर तक भारत जोड़ो यात्रा निकाले। कोई ऐसा किया उनमें? देश के लिए कोई लड़ा है? देश के लिए कोई मरा है? आरएसएस बीजेपी में कोई नहीं। अब सब लोग आ रहे हैं। उनके बड़े बड़े नेता लोग ये बोलते थे हेगड़ेवार और हमारे जो जनसंघ के फाउंडर जो नेता है कि आप जो है